ಸ್ವಾಗತ. ಹಾ, ತಮ್ಮೆಲ್ಲರಿಗೆ ಬಸ್ಸಿನೊಳಗೆ ಸ್ವಾಗತ ಮೈ ಡಿಯರ್ ಫ್ರೆಂಡ್ಸ್, ಸಾರಿ ಮೈ ಡಿಯರ್ ಸಂಬಂಧಿಕರೇ. ಈಗ ಮೊದಲನೇ ಸೀಟ್ ನಲ್ಲಿ ಕೂತಿರ್ತಕ್ಕಂತಹ ನಮ್ಮ ಅಧ್ಯಕ್ಷರು ಮಂಜುನಾಥ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರ ಪಕ್ಕದಲ್ಲೇ ಕೂತಿರ್ತಕ್ಕಂತಹ ಅವರ ತಾಯಿ ಪಾರ್ವತಮ್ಮನವರಿಗೆ ಬರಲಿ ಜೋರಾಗಿ ಚಪ್ಪಾಳೆ. ಅವರ ಹಿಂದೆ ಕೂತಿರ್ತಕ್ಕಂತ ಅವರ ಕುಲಪುತ್ರ ಜ್ಯೇಷ್ಠ ಪುತ್ರ ಎಲ್ಲ ಪುತ್ರ ಒಂದೇ ಅಂತೆ ಶ್ರೇಯಸ್ಗೆ ಬರಲಿ ಚಿಕ್ಕದಾಗಿ ಚಪ್ಪಾಳೆ. ನೆಕ್ಸ್ಟ್ ಮಗಳೇ ಎಲ್ಲ ದೂರ ಕೂತಿದ್ದಾರೆ. ಈಗ ಮೂರನೇ ಸೀಟಲ್ಲಿ ಕೂತಿರ್ತಕ್ಕಂತ ನಮ್ಮ ಮಾತೃಶ್ರೀ ಹಾಗೂ ಪಿತೃಶ್ರೀ. ನಮ್ಮ ಮಾತೃಶ್ರೀಗೆ ಬೆಳಗ್ಗೆ ಪಿತ್ತ ನೆತ್ತಿಗೆ ಇದೆ. ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ, ವಾಂತಿ ಬೇರೆ ಮಾಡಿದ್ದಾರೆ ಬೆಳಗ್ಗೆ. ಒಂದ್ ಚುಂಬು ಬಿಸಿನೀರು ಕುಡಿದು 2 ಚುಂಬು ವಾಂತಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ಮಾತಿಲ್ಲ, ಕತೆ ಇಲ್ಲ, ಸೈಲೆಂಟ್ ಇಲ್ಲ. ನಾಗರತ್ನಮ್ಮ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರ ಪಕ್ಕದಲ್ಲೇ ಕೂತಿರ್ತಕ್ಕಂಥ ನಮ್ಮ ತಂದೆಯಾದ BN ನಾಗಪ್ಪನವರಿಗೆ, ರಿಟೈರ್ಡ್ ಸರ್ಕಾರಿ ನೌಕರ, ಅವರಿಗೂ ಕೂಡ ಬರಲಿ ಜೋರಾದ ಚಪ್ಪಾಳೆ. ಅವರಿಂದ ಯಾರು? ಓಕೆ, ನಮ್ಮ ಅಕ್ಕ ಕವಿತಕ್ಕ, ನಿಮ್ಮೆಲ್ಲರಿಗೂ ಅಕ್ಕ. ಬರಲಿ ಅಕ್ಕನಿಗೆ ಒಂದು ಜೋರಾದ ಚಪ್ಪಾಳೆ. ಅವರಿಂದ ಇನ್ನೊಂದು ಅಕ್ಕ ದೀಪಕ್ಕ, ಅವ್ರ ಪಕ್ಕ ದೀಪಕ್ಕನ್ ಪಕ್ಕ, ಅವ್ರ ಪಕ್ಕ ಅವರು ಭಾವಿ ಪತ್ನಿ, ಪತಿ ಬಾವಿ ಅಲ್ಲ, ಬಾವಿ ಅಂದ್ರೆ ಆಗೋರು. ಓಕೆ, ಬಾವಿ ಅಲ್ವಂತೆ ಕೆರೆ. ಅವರಿಬ್ರು ಈ ಟ್ರಿಪ್ ನ ಸ್ಪಾನ್ಸರ್ಸ್, ಈ ಟ್ರಿಪ್ ಗೆ ದುಡ್ಡು ಬಿಚ್ಚಿರೋರು. ಹೌದು, ಮಾಂಸಕ್ಕೆ ದುಡ್ಡು ಕೊಟ್ಟವರು, ಕೋಳಿ ಕ್ಲೀನ್ ಮಾಡಿಸಿದವರು. ಹೌದು, ನಾಟಿ ಕೋಳಿ ತೂಕ ಹಾಕ್ಸಿದವರು, ಅರ್ಧ ಕೆಜಿ ನೆನ್ನೆ ಇವತ್ತು ಕಮ್ಮಿ ಆಗ್ಬೇಕಂತ ಫೀಲ್ ಆದವರು. ಅವರೇ ಬರಲಿ, ಅವರಿಗೆ ಇನ್ನೂ ಜೋರಾದ ಚಪ್ಪಾಳೆ. ಅವ್ರ ಪಕ್ಕನೆ ಕೂತಿರ್ತಕ್ಕಂಥ ನಮ್ಮ ರಘು ಮಾಮ್ಸ್ ವೈಫ್ ಇಲ್ಲಿ. ಅಲ್ಲಿ ರಘು ಮಾಮ್ಸು ಜಾಸ್ತಿ ನೀರ್ ಕುಡಿದ್ರು ಅಂತ ವೈಫ್ ರಾಂಗ್ ಆಗಿದ್ರು. ಅದಕ್ಕೆ ಇವಾಗ ಟೀ ಕೊಡ್ಸಿ ಫುಲ್ ಕೂಲ್ ಮಾಡ್ಸಿದ್ದಾರೆ. ಐಸ್ ಕೊಡ್ಸಿ, ಸಾರಿ ಐಸ್ ಕೊಡ್ಸಿ. ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ? ಇಲ್ಲಿ ರಘುರಮ್ಮ ಅಂತ ಇಲ್ಲೇ ಇನ್ನೊಬ್ರು ನಿಮಿಷ ಹಂಸು. ಈಗ ಬಲಗಡೆ ಸೀಟ್ನಲ್ಲಿ ಬಂದ್ರೆ ಇಲ್ಲಿ ಇನ್ನೊಬ್ಳು ಅಕ್ಕ ನನಗೆ, ಇಲ್ಲಿ ಅಧ್ಯಕ್ಷರು ಪತ್ನಿ, ಅವರು ಏನೋ ಉಪಾಧ್ಯಕ್ಷರು. ಈಗ ಅಧ್ಯಕ್ಷರು ಮೂವಿ ಬಂದಿದೆಯಲ್ಲ, ಅದು ಸೆಕೆಂಡ್ ಪಾರ್ಟ್ ಇವರೇ ತೆಗಿತಾರೆ. ಅಧ್ಯಕ್ಷೆ ಅಂತ ಅವರಿಗೂ ಬರಲಿ ಜೋರಾದ. ಕ್ಯಾಮ್ರಾ ತೋರ್ಸಕ್ಕಾಗಲ್ಲ. ಕ್ಯಾಮ್ರಾಮನ್ ನನ್ನ ವೈಫ್ ಸಿಟಿ, ನಾನು ಅವ್ರ. ಓಕೆ, ನೆಕ್ಸ್ಟ್ ಎಲ್ಲಮ್ಮ ಜಾಗ ಬಿಡೋ ರಜಾ. ಅರಿಯ ನಾನಿ ಅಣ್ಣನ್ ಮುಂದೆ ಯಾರು ಮತ್ತೆ ಇಲ್ವಾ? ಇರಮ್ಮ, ಚಿಕ್ಕ ಮಕ್ಕಳದೆಲ್ಲ ಕೊನೆಗೆ, ಮಕ್ಕಳದೆಲ್ಲ ಕೊನೆಯದು. ಇಲ್ಲಿ ನನಗೆ ಪ್ರೆಷರ್ ಆಗ್ತಾವ್ರೆ, ನನಗೆ ಫ್ರೀಯಾಗಿ ಬಿಡ್ತಾ ಇಲ್ಲ ಮಾತಾಡೋದಕ್ಕೆ. ಐ ಡೋಂಟ್ ಲೈಕ್ ಇಟ್. ನನ್ನ ಬಿಟ್ಬಿಡಿ, ನಾನು ಮಾತಾಡ್ಕೊತೀನಿ. ಓಕೆ, ಅತ್ತೆ ಆಯ್ತು. ಈಗ ನಮ್ಮ ಎರಡನೇ ಅತ್ತೆ ಅಲ್ಲಿ ಚಿಕ್ಕತ್ತೆ, ಅವರಿಗೂ ಕೂಡ ಬರಲಿ ಜೋರಾದ ಚಪ್ಪಾಳೆ. ಇವತ್ತು ಅಡುಗೆ ಮಾಡಿದವ್ರೆ, ಮ್ಯಾಕ್ಸಿಮಮ್ ಎಫರ್ಟ್ಸ್ ಅವ್ರದ್ದೇ ಇತ್ತು, ಸೊ ಟೇಸ್ಟಿ ಆಗಿತ್ತು. ಅವರಿಗೂ ಬರ್ಲಿ ಜೋರಾದ. ನಿಮ್ಮ ಮಟನ್ ತಿಂದ ಕೈಯಲ್ಲಿ ಚಪ್ಪಾಳೆ.
ನೆಕ್ಸ್ಟ್ ಅಲ್ಲಿ ಕೊನೆಯಲ್ಲಿ ಕೂತಿದಾರಲ್ಲ ಅವರು ಸೈಲೆಂಟ್ ಕಪಲ್ ಅವ್ರ ಬಾಯಿಂದ ಮಾತೇ ಬರಲ್ಲ, ಆದ್ರೆ ಅವ್ರದ್ದು ಎಫರ್ಟ್ಸ್ ಏನು ಕಾಣಿಸಲ್ಲ. ಅವ್ರಿಗೂ ಕೂಡ ಕಬಾಬ್ ತಿಂದ ಕೈನಲ್ಲಿ ಬರ್ಲಿ ಜೋರಾದ ಚಪ್ಪಾಳೆ. ಇನ್ನ ಚಿಲ್ಟಾರಿಗಳೆಲ್ಲ ಲೈನಾಗಿ ನಿಂತ್ಕೊಳ್ರ. ಇಲ್ಲಿ ಚಿಲ್ಟಾರಿಗಳು. ಹಾ, ಮೊದಲನೇದು ಉರುಮಿಳ ಸೈಲೆಂಟ್ ಕಪಲ್ ನ ಕೊನೆಯಲ್ಲಿ ಏನನ್ನೋದು ಕಿರಿಯ ಕೂತ್ರಿ. ಅದಲ್ಲಿ ಇನ್ನೊಂದು ಅದು ಎರಡನೇದು. ಮೂರನೇದು ಮೂರನೇ ಅವನಲ್ಲಿ ಇನ್ನೊಬ್ಬ. ಓಕೆ, ಎಲ್ಲಾರ್ದು ಮುಗೀತಾ? ಅವನು ಬೆಳ್ಳಿ ಬಬ್ಬಕ್ ನೋಡ್ತಾವ. ಇಲ್ಲಿ ಬರೋಣ, ಅಲ್ಲಿ ಮುಗಿಸ್ಕೊಂಡಿಕ್ಕೆ ಅಲ್ಲಿ ಮುಗಿಸ್ಕೊಂಡಿಲ್ಲಿ ಆಯ್ತಾ? ಅಲ್ಲಿ ಬಗ್ಗಿ ನೋಡ್ತಾ ಇರ್ತಕ್ಕಂಥ ನಮ್ಮ ಕಳ್ಳಿ ಅಲ್ಲ ಬೆಳ್ಳಿ. ಹೊಡೀರಿ ಅವನ್ಗೂ ಜೋರಾಗಿ, ಅವನಿಗೆ ಹೊಡೀರಿ, ಚಪ್ಪಾಳೆ ಅಲ್ಲ ಅವನ್ಗೆ ಹೊಡೀರಿ, ಅವನ್ಗೆ ಹೊಡೀರಿ. ಓಕೆ, ಅವನ್ ಮುಂದೆ ಇರ್ತಕ್ಕಂಥವನು ದುಷ್ಯಂತ್ 10th ನಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗೆದು ಈಗ ಮಂಗಳೂರಿಗೆ ಹೋಗ್ತಾವನೆ ಎಕ್ಸ್ಪರ್ಟ್ ಕಾಲೇಜ್ಗೆ. ಸೊ ಅವನಿಗೆ ಅರ್ಕೆ ಕಟ್ಕೊಂಡಿರೋದಕ್ಕೆ ಈ ಟ್ರಿಪ್ ಮಾಡಿದ್ದು. ಬರ್ತಡೇ ಬೇರೆ ಅವನು. ನಮ್ಮೆಲ್ಲ ಕಡೆಯಿಂದ ಅವನಿಗೆ ಈ ಮಟನ್ ತಿಂದು ಹೊಟ್ಟೆ ಸಂತೃಪ್ತಿ ಪಡಿಸಿದ ಅವರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ಶಿಂಪ ಮಾರಮ್ಮನ್ಗೆ ಇನ್ನೊಂದ್ಸಲ ಕೇಳ್ಕೊತಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಅವನೇನೋ MBBS ಗೆ ಸೀಟ್ ಸಿಕ್ಕಿದ್ರೆ ಮತ್ತೆ ಇನ್ನೊಂದ್ಸಲ ಮರಿ ಹೊಡಿತಾರಂತೆ, ಅದು ಆಗ್ಲಿ ಅಂತ ಈಗಲೇ ಕೇಳ್ಕೊತಾ ಹೊಡಿರಿ ಎಲ್ಲಾರು ಜೋರಾಗಿ ಚಪ್ಪಾಳೆ. ಓಕೆ, ಹಿಂದೆಲ್ಲ ಮುಗೀತಾ? ಎಲ್ರು ಕೌಂಟ್ ಮಾಡ್ಕೊಂಡ. ಯಾರಾದ್ರೂ ಮನಸ್ತಾಪ ಇದ್ರೆ ಹೇಳ್ಕೊಬಿಡಿ, ನಾನು ಹೆಸರು ಕರೆದಿಲ್ಲ ಅಂತ. ಯಾರು ಎಲ್ಲಿ ಅವರು? ಆಯ್ತು. ಅಲ್ಲೊಂದಿದೆ ಲೇಡಿ ಬಾಂಡ್ ಗೌರಾಣಿ ಅಂತ ಹೆಸರಿಸಿದಾರಂತೆ. ಮಗು ನಗೋದಕ್ಕಿಂತ ಅಳೋದೇ ಜಾಸ್ತಿ. ಅದಕ್ಕೆ ಆ ಮಗುಗೂ ಒಂದು ಬರ್ಲಿ ಜೋರಾದ ಚಪ್ಪಾಳೆ. ಮುಗೀತಾ? ಎಲ್ಲಾರ್ದು ಮುಗೀತಾ? ಓಕೆ, ಇವಳನ್ನೇ ಬಿಟ್ಬಿಟ್ಟಿದೀವಿ ಡಿಶನ. ಎಲ್ಲಾರು ಸಮಾಧಾನವಾಗಿರಿ. ಇನ್ನ 2 ಬಾಡಿಗಳಿವೆ, ಆ ಬಾಡಿನೂ ಅಟೆಂಡ್ ಮಾಡ್ತೀನಿ. ಆಯ್ತಲ್ಲ ನಿಂದು? ಇವನ್ ಮುಖ ನೋಡ್ಕೊಬಿಡಿ, ಅವ್ನ್ಗೆ ಹೇಳೋದಕ್ಕೆ ಏನು ಇಲ್ಲ, ಹೊಡಿ ಚಪ್ಪಾಳೆ. ಓಕೆ, ಅಲ್ಲೆಲ್ಲ ಮುಗೀತು, ಹಿಂದೆದೆಲ್ಲ ಮುಗೀತು. ಈಗ ಮುಂದೆ ಬಂದ್ರೆ ನನ್ನ ಪಕ್ಕದಲ್ಲಿ ಕೂತಿದ್ದಾನೆ ನನ್ನ ತಮ್ಮ, ನಮ್ಮ ಅಕ್ಕನ ಮಗ. ಪಾಪ ಇವನು ಬೆಳಗ್ಗೆಯಿಂದ ಫೀಲಿಂಗ್ ಅಲ್ಲ, ಅವನೇ ಹೆಂಡತಿ ಇಲ್ಲ ಅಂದ್ರೆ ಪಕ್ಕದಲ್ಲಿ ಇಲ್ಲ ಹೆಂಡತಿ ಅಂತ. ಏನಕ್ಕೆ ಅಂದ್ರೆ ಹೆಂಡತಿ ಸೀಮಂತ ಮೊನ್ನೆನೆ ಮುಗಿಸ್ಕೊಂಡು ಅವರ ತವರು ಮನೆಗೆ ಹೋಗಿದ್ದಾರೆ. ಆದ ಕಾರಣ ಇವ್ರಿಗೇನ್ ಚಪ್ಪಾಳೆ ಬೇಡ, ಸೈಲೆಂಟ್ ಆಗಿ ನೀವು ಇದ್ಬಿಡಿ. ಓಕೆ, ಇಲ್ಲಿ ಬಂದ್ರೆ ಬಸ್ನ ಓನರ್. ಓಕೆನಾ? ಇವ್ರದ್ದು ನಮ್ಮ ದೀಪ್ ಹಾಸ್ಟೆಲ್ ತಂಗಿ ದಿವ್ಯಕ್ಕ ಅವರ ಯಜಮಾನರು. ಸೊ ಅಣ್ಣ. ಓಕೆ, ಈ ಟ್ರಿಪ್ಗೆ ಎಲ್ಲರೂ ಎಫರ್ಟ್ಸ್ ಏನಿದೆ ಅದಕ್ಕಿಂತ ಮ್ಯಾಕ್ಸಿಮಮ್ ಎಫರ್ಟ್ಸ್ ಇರದೇ ಇರೋದು. ಸೊ ಇವ್ರಿಗೋಸ್ಕರ ಅಣ್ಣ ಡ್ರೈವರ್ ಅಣ್ಣ ನೀರು ಹೊಡಿ ಚಪ್ಪಾಳೆ. ಓಕೆ, ಎಲ್ಲಾರ್ದು ಮುಗೀತು. ನಮ್ಮಿಬ್ರ ಬಗ್ಗೆ ಏನು? ನಮ್ಮಿಬ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತು. ನಮ್ಮಿಬ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು. ನನ್ನ ಹೆಂಡತಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಈಗ ನಿಮ್ಗೆಲ್ರಿಗೂ ಎಷ್ಟು ಖುಷಿ ಆಗಿದೆ ಅಂತ ನೋಡೋಣ. ನಮ್ಮಿಬ್ರಿಗೋಸ್ಕರ ಬರ್ಲಿ ಜೋರಾಗಿ ಚಪ್ಪಾಳೆ ನೋಡೋಣ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಕಾರ್ಯಕ್ರಮ
ಡಿಜೆ, ಹಾಡುಗಳಿಗೆ ನೃತ್ಯ, ರಸ. ಈಗ ಸೈಲೆಂಟ್ ಕಪಲ್ ಏನಿದ್ರು ಹಿಂದೆಗಡೆ ಅವರಿಗೆ ಬೆಳಗ್ಗೆನೆ ಬುಲ್ಬುಲ್ ಹಾಕು ನಾನು ಡ್ಯಾನ್ಸ್ ಆಡ್ತೀನಿ ಅಂತ ಇದ್ರು. ಈಗ ಆ ಜೋಡಿಗಳಿಂದ ಒಂದು ಅಮೂಲ್ಯವಾದ ನೃತ್ಯ ಪ್ರದರ್ಶನ. ಅದಕ್ಕೆ ಎಲ್ಲರೂ ದಾರಿ ಮಾಡಿಕೊಡಿ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಬನ್ನಿ 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 ಬನ್ನಿ. ಎದೊಳ್ಬೇಕು ಎದೊಳ್ಬೇಕು